ವೆಲ್ಕಮ್ ಟು ನ್ಯೂಸ್ ಅಫೇರ್ಸ್. ನಾನು ಭಾವನಾ ಆರ್ ಗೌಡ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ಅವರು ಬಿಜೆಪಿಯವರು ಎಲ್ಲದಕ್ಕೂ 40% ಕಮಿಷನ್ ಇಸ್ಕೊಂತಾರೆ ಅಂತ ಹೇಳ್ತಿದ್ರು. ಹಾಗೆ ಟೀಕೆಯನ್ನು ಕೂಡ ಮಾಡ್ತಾ ಇದ್ರು. ಈ ಟೀಕೆ ಮಾಡಿ ಯಾವ ಲೆಕ್ಕಕ್ಕೆ ಆಗ್ಬಿಡ್ತು ಅಂದ್ರೆ 40% ಅಂದ್ರೆ ಬಿಜೆಪಿ ಅನ್ನೋ ಲೆಕ್ಕಕ್ಕೆ ಕರ್ನಾಟಕದ ಪ್ರತಿ ಮನೆಗೂ ಕೂಡ ಕಾಂಗ್ರೆಸ್ ಅವರು ರೀಚ್ ಮಾಡಿಸ್ಬಿಟ್ರು. ಇದಾದ್ಮೇಲೆ 2023ರಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಆಗ ಕಾಂಗ್ರೆಸ್ ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಇಲ್ಲ, ನಾವೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ನಾವು ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ಕಾಂಗ್ರೆಸ್ ಬರಲಿದೆ, ಪ್ರಗತಿ ತರಲಿದೆ ಅಂತ ಹೇಳಿದ್ರು. ಇಷ್ಟೆಲ್ಲ ಹೇಳಿ ಅವರು ಅಧಿಕಾರಕ್ಕೆ ಬಂದ್ರು. ಅಧಿಕಾರಕ್ಕೆ ಬಂದ ನಂತರ ಕಾಂಗ್ರೆಸ್ ಅವರು ಪ್ರಗತಿಯನ್ನ ತಂದ್ರ, ಭ್ರಷ್ಟಾಚಾರದ ಮಹಾಪೂರವನ್ನ ತಂದ್ರ ಅಂತ ಯೋಚನೆ ಮಾಡೋದಿದ್ರೆ ಭ್ರಷ್ಟಾಚಾರದ ಮಹಾಪೂರವನ್ನೇ ತಂದ್ರು. ಇದನ್ ಬರೀ ನಾನ್ ಹೇಳ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಯಾವ್ಯಾವ ಹಗರಣಗಳಾಯ್ತಲ್ಲ ಆ ಹಗರಣಗಳೇ ಹೇಳ್ತಿದೆ. ನಾನು ಬಹಳ ಹಿಂದಿನ ಪ್ರಕರಣ ಏನ್ ಹೇಳಕ್ ಹೋಗೋದಿಲ್ಲ, ಪ್ರಸ್ತುತ ನಡೀತಾ ಇರುವಂತಹ ಘಟನೆಯನ್ನ ನಾನು ನಿಮಗೆ ತಿಳಿಸ್ತೀನಿ ನೋಡಿ. ನಮ್ಮ ಇಂಧನ ಸಚಿವ KJ ಜಾರ್ಜ್ ಅವ್ರು ಏನಿದ್ದಾರೆ, ಅವರ ವಿಶೇಷ ಕರ್ತವ್ಯ ಅಧಿಕಾರಿ OST ಜ್ಯೋತಿ ಪ್ರಕಾಶ್ ಅವರು ಲಂಚ ತಗೊಳ್ತಾ ಇರುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಯಾವ ಪ್ರಕರಣದಲ್ಲಿ ಅಂದ್ರೆ ಒಂದು NOC ಕೊಡ್ಬೇಕಿತ್ತು ಅನಂತರಾಜು ಅನ್ನೋರ್ಗೆ. ಆಗ ಜ್ಯೋತಿ ಪ್ರಕಾಶ್ ಅವರು 1 ಲಕ್ಷ ರೂಪಾಯಿ ಕೇಳ್ತಾರಂತೆ. 1 ಲಕ್ಷ ರೂಪಾಯಿ ಕೇಳ್ತಾರೆ. 1 ಲಕ್ಷ ರೂಪಾಯಿ ಕೊಡಿ, ನಾನು NOC ಕೊಡ್ತೀನಿ ಅಂತ. ಆಗ ಇಲ್ಲ, ನಾನು ಕೊಡಲ್ಲ ಅಂತ ಹೇಳ್ತಾರಂತೆ. ಜೊತೆಗೆ ಅಟ್ಲೀಸ್ಟ್ 50,000 ರೂಪಾಯಿ ಕೊಡಿ ಅಂತೇನೋ ಮಾತುಕತೆ ಮಾಡ್ಕೊಳ್ತಾರೆ. ಅನಂತರ ಈ ಅನಂತರಾಜ್ ಅವರು ಲೋಕಾಯುಕ್ತರಿಗೆ ಒಂದು ದೂರನ್ನ ಕೊಡ್ತಾರೆ, ಲೋಕಾಯುಕ್ತ ಪೊಲೀಸರಿಗೆ. ಆಗ ಲೋಕಾಯುಕ್ತ ಪೊಲೀಸರು ಈ ದೂರನ್ನ ಆಧರಿಸಿ ಜ್ಯೋತಿ ಪ್ರಕಾಶ್ ಅವರು ಇನ್ನೇನ್ ಕರ್ತವ್ಯದಲ್ಲಿ ಇದ್ದಾಗ್ಲೇ ಕೂಡ ಲಂಚವನ್ನ ಸ್ವೀಕಾರ ಮಾಡ್ತಿದ್ದಾಗ 50,000 ರೂಪಾಯಿ ತಗೊಳ್ತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಅವರನ್ನ ಅರೆಸ್ಟ್ ಮಾಡ್ತಾರೆ. ಅವರನ್ನಷ್ಟೇ ಅಲ್ಲ, ಜ್ಯೋತಿ ಪ್ರಕಾಶ್ ಅವರ ಕಾರು ಚಾಲಕ ನವೀನ್ ಅವರನ್ನು ಕೂಡ ಲೋಕಾಯುಕ್ತ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದು ಒಂದೇ ಪ್ರಕರಣನ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ್ಮೇಲೆ ಭ್ರಷ್ಟಾಚಾರ ಆಗಿದ್ದು ಇಲ್ಲ. ನಾನ್ ಬರೀ ಒಂದ್ ಝಲಕ್ ಕೊಟ್ಟಿದ್ದಷ್ಟೇ. ಪ್ರಸ್ತುತ ನಡೀತಾ ಇರೋದು ಇನ್ನೂ ಬಹಳಷ್ಟಿದೆ. ಯಾವ ಒಂದು ಆಧಾರವನ್ನ ಇಟ್ಕೊಂಡು ಕಾಂಗ್ರೆಸ್ ಏನನ್ನ ಇಟ್ಕೊಂಡು ಅಧಿಕಾರಕ್ಕೆ ಬಂದಿದ್ದು? ಬಿಜೆಪಿ ಅವರು 40% ಕಮಿಷನ್ ತಗೊಳ್ತಾರೆ ಅಂತ ಅಧಿಕಾರಕ್ಕೆ ಬಂದ್ರು. ಅವ್ರ ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲಾದ ಮುಖಭಂಗನ ಈ 40% ಕಮಿಷನ್ ವಿಚಾರಕ್ಕೆ. ಯಾವ ರೀತಿಯಾಗಿ ಮುಖಭಂಗ ಆಯ್ತು ಅಂದ್ರೆ, ಅವ್ರ ಅಧಿಕಾರಕ್ಕೆ ಬಂದ ನಂತರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನ ರಚನೆ ಮಾಡ್ತಾರೆ. ಅಂದ್ರೆ ಇದೇನಿದು 40% ಕಮಿಷನ್ ಅನ್ನೋದನ್ನ ತಿಳ್ಕೊಳ್ಬೇಕು, ಸತ್ಯನ ಸುಳ್ಳ ಅಂತ ಸಾಬೀತ್ ಮಾಡ್ಬೇಕು, ಜನರಿಗೆ ಒಂದು ರಿಪೋರ್ಟ್ ಅನ್ನ ಕೊಡ್ಬೇಕು ಅಂತ. ಆಕ್ಚುಲಿ ಒಂದು ಗುತ್ತಿಗೆದಾರರ ಸಂಘ ಒಂದು ರಿಪೋರ್ಟ್ ಅನ್ನ ಕೊಟ್ಟಿರುತ್ತೆ. ಅಂದ್ರೆ ಈ ರೀತಿ ಆಗ್ತಾ ಇದೆ, 40% ಕಮಿಷನ್ ಇಸ್ಕೊಂತಾರೆ ಅಂತ ಒಂದು ದೂರನ್ನ ಕೊಟ್ಟಿರ್ತಾರೆ ಅವರು. ಸೊ ಹಾಗಾಗಿ ಒಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಕಮಿಟಿಯನ್ನ ಮಾಡ್ತಾರೆ. ಆದ್ರೆ ಆ ಕಮಿಟಿಯಲ್ಲಿ ಬಿಜೆಪಿ ಅವರು ಯಾರು ಕೂಡ 40% ಕಮಿಷನ್ ತಗೊಳ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿಯ ಪರವಾಗಿ ಕೂಡ ಸ್ಪಷ್ಟ ಪುರಾವೆಗಳು ಸಿಕ್ಕಿಲ್ಲ ಅನ್ನುವಂತಹ ವರದಿಯನ್ನ ನಾಗಮೋಹನ್ ದಾಸ್ ಕಮಿಟಿಯವರು ಕೊಡ್ತಾರೆ. ಇದಾದ್ಮೇಲೆ ಈ ಮುಖಭಂಗಕ್ಕೆ ಸುಮ್ನಾಗ್ಲಿಲ್ಲ ಕಾಂಗ್ರೆಸ್. ಏನ್ ಮಾಡಿದ್ರು ಅಂದ್ರೆ ಮತ್ತೊಂದು ಕಮಿಟಿಯನ್ನ ರಚನೆ ಮಾಡಿದ್ರು. ಅಂದ್ರೆ ಇವ್ರು ಏನ್ ಅನ್ಕೊಂಡಿದಾರಲ್ಲ 40% ಅದು ಸತ್ಯ ಅಂತ ಆಗ್ಬೇಕು, ಇಲ್ಲಾಂದ್ರೆ ಈ ರೀತಿ ಕಮಿಟಿಯನ್ನ ಮಾಡ್ಕೊಂತಿರ್ಬೇಕು ಅಂತ. ಮೊದಲನೇದಾಗಿ ಫೇಲ್ ಆಗಿದ್ದಿಲ್ಲಿ 40% ಕಮಿಷನ್ ಇಸ್ಕೊಳ್ತಿದ್ದಾರೆ ಅನ್ನೋದ್ರಲ್ಲೇ ಕೂಡ ಫೇಲ್ ಆಯ್ತು ಕಾಂಗ್ರೆಸ್ ಸರ್ಕಾರ. ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಈ 40% ಇಂದ ಒಂದು 80% ವಿಚಾರ ಇದೆ, ಅದನ್ನ ನಾನು ನಿಮಗೆ ತಿಳಿಸ್ಬಿಡ್ತೀನಿ. ಈ ಗುತ್ತಿಗೆದಾರರ ಸಂಘದವರು ಅವಾಗ ಏನು ಒಂದು ವರದಿಯನ್ನ ಕೊಟ್ಟಿದ್ರು, ಅಂದ್ರೆ ಒಂದು ದೂರನ್ನ ಕೊಟ್ಟಿದ್ರಲ್ವಾ, ಈ ರೀತಿ 40% ಕಮಿಷನ್ ತಗೊಳ್ತಿದ್ದಾರೆ ಬಿಜೆಪಿಯವರು ಅಂತ ಹೇಳಿ ಕಾಂಗ್ರೆಸ್ಗೆ ಕೊಟ್ರು. ಕಾಂಗ್ರೆಸ್ ಅದಕ್ಕೆ ಒಂದು ಕಮಿಟಿಯನ್ನ ಮಾಡ್ತು ಅಂತ ನಾನು ಹೇಳಿದೆ. ಈಗ ಅದೇ ಗುತ್ತಿಗೆದಾರರ ಸಂಘದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಲೆಟರ್ ಕೊಟ್ಟಿದ್ದಾರೆ, ಒಂದು ದೂರನ್ನ ಕೊಟ್ಟಿದ್ದಾರೆ. ಏನು ಅಂತ ಅಂದ್ರೆ, ಇದೇ ಗುತ್ತಿಗೆದಾರರ ಸಂಘದವರು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಏನು ಅಂತ ಅಂದ್ರೆ, ಹಿಂದಿನ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ, ಕಮಿಷನ್ ಜಾಸ್ತಿ ತೆಗೆದುಕೊಳ್ತಿದ್ದಾರೆ, 80%ಗೆ ಬಂದ್ ನಿಂತಿದೆ ಅಂತ ಗುತ್ತಿಗೆದಾರರ ಸಂಘದವರೇ ಲೆಟರ್ ಕೊಟ್ಟಿರೋದು. ಈಗೇನ್ ಹೇಳ್ತೀರಾ ಸಿದ್ದರಾಮಯ್ಯನವರೇ? ಅವ್ರದ್ದು 40% ಎಲ್ಲಿ? ನೀವು ಬಂದ್ಮೇಲೆ 0% ಮಾಡ್ಬೇಕಿತ್ತಲ್ಲ. 80%ಗೆ ಕಮಿಷನ್ ತಂದು ನಿಲ್ಸಿದೀರಾ ಅಂತ ಅಂದ್ರೆ ಏನ್ ಆಗ್ತಿದೆ ನಮ್ ಸರ್ಕಾರ? ಆದ್ರೆ ಇಲ್ಲಿಗೆ ಈ ಕಾಂಗ್ರೆಸ್ ಭ್ರಷ್ಟತೆ ಅನ್ನೋದು, ಗುತ್ತಿಗೆದಾರರ ವಿಚಾರ ಇಲ್ಲಿಗೆ ನಿಲ್ಲಿಲ್ಲ. ನೋಡಿ, ಈಗ ಏನಾಗ್ತಾ ಇದೆ ಅಂತ ಅಂದ್ರೆ, ಸರ್ಕಾರದಿಂದ ಒಂದು ಯೋಜನೆ ಜಾರಿಗೆ ತರಬೇಕಾದ್ರೆ, ಏನೋ ಒಂದು ಕನ್ಸ್ಟ್ರಕ್ಷನ್ ಆಗ್ಬೇಕು, ಮತ್ತೊಂದು ಆಗ್ಬೇಕಂದ್ರೆ ಟೆಂಡರ್ ಅನ್ನ ಕೊಡ್ತಾರೆ, ಅಂದ್ರೆ ಗುತ್ತಿಗೆಯನ್ನ ಕೊಡ್ತಾರೆ. ಆಗ ಈ ಗುತ್ತಿಗೆ ಎಲ್ಲ ಯಾರಿಗ್ ಹೋಗ್ತಾ ಇದೆ ಅಂದ್ರೆ, ಜನಪ್ರತಿನಿಧಿಗಳು, ಅಂದ್ರೆ ಯಾರ್ಯಾರು ಇದಾರಲ್ವಾ ಈ ನಮ್ಮ ನಾಯಕರುಗಳು, ಅವರ ಹಿಂಬಾಲಕರು ಯಾರು ಇರ್ತಾರೋ ಅವರಿಗೆ ಆ ಟೆಂಡರ್ ಅನ್ನ ಕೊಡ್ತಾ ಇದ್ದಾರೆ. ಅವರಿಗೆ ಅದನ್ನ ಮಾಡಕ್ ಬರ್ದೇ ಇದ್ದಾಗ ಅವ್ರೇನ್ ಮಾಡ್ತಾರೆ, ಉಪಗುತ್ತಿಗೆ ಅಂತ ಕೊಡ್ತಿದ್ದಾರೆ. ಯಾರಿಗೆ? ಅವ್ರು ಇನ್ನೊಬ್ಬ ವ್ಯಕ್ತಿಗೆ ಗುತ್ತಿಗೆ ಕೊಡೋದು, ನೀನ್ ಈ ಕೆಲಸವನ್ನ ಮಾಡಿ ಮುಗಿಸ್ಬಿಡು ಅಂತ ಹೇಳಿ. ಅದಕ್ಕೆ ಅವರು ಕಮಿಷನ್ ಇಸ್ಕೊಳ್ತಾ ಇದ್ದಾರೆ. ಈ ಕಮಿಷನ್ ಕೊಡ್ಲಿಲ್ಲ ಅಂತ ಅಂದ್ರೆ ಬಿಲ್ ಹಾಕ್ಸಲ್ಲ ಅಂತ. ಈ ರೀತಿ ಬಿಲ್ ಹಾಕಿಸ್ದೆ ಅವರು ಹೋಲ್ಡ್ ಮಾಡಿ ಇಟ್ಟಿರುವಂತಹ ಅಮೌಂಟ್ ಎಷ್ಟು ಗೊತ್ತಾ? 32,000 ಕೋಟಿ.
ಅಭಿವೃದ್ಧಿಗ್ ದುಡ್ಡಿಲ್ಲ, ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ತಲುಪ್ಸಕ್ ದುಡ್ಡಿಲ್ಲ, ನೀರಿಗ್ ದುಡ್ಡಿಲ್ಲ, ಸ್ಕೂಲ್ ಕನ್ಸ್ಟ್ರಕ್ಷನ್ಗ್ ದುಡ್ಡಿಲ್ಲ. ಹೋಲ್ಡ್ ಆಗಿರೋದು 32,000 ಕೋಟಿ ಉಪಗುತ್ತಿಗೆಯನ್ನ ಕೊಡ್ಬೇಕಾದವ್ರಿಗೆ ಫಸ್ಟೇ ಕೊಟ್ಬಿಟ್ಟಿದ್ರೆ ಆಗ್ತಿತ್ತಾ? ಗುತ್ತಿಗೆದಾರರು ಅವತ್ತೇನು 40%ಗೆ ಅಂತ ಹೇಳಿ ದೂರನ್ನ ಕೊಟ್ರಲ್ಲ, ಈಗ ಹೋಗ್ಲಿ 80% ಜೊತೆಗೆ ಬರ್ಬೇಕಾದ ದುಡ್ಡು ಕೂಡ ಬರ್ತಾ ಇಲ್ಲ. ಏನಾಗ್ತಿದೆ? ಪ್ರಗತಿ ಆಗ್ತಿದ್ಯಾ, ಭ್ರಷ್ಟಾಚಾರ ಜಾಸ್ತಿ ಆಗ್ತಿದ್ಯಾ? ಓಕೆ, ಇದಾಯ್ತು. ಮತ್ತೆ ಇನ್ನೂ ಸ್ವಲ್ಪ ಹಳೆ ವಿಚಾರಕ್ಕೆ ಹೋಗೋಣ. ಯಾವ ಹಳೆ ವಿಚಾರ ಅಂದ್ರೆ, ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಮತ್ತೊಂದ್ ಏನಾಯ್ತು? ವಾಲ್ಮೀಕಿ ಹಗರಣ. ಏನು ಈ ವಾಲ್ಮೀಕಿ ಹಗರಣ ಅಂದ್ರೆ, ನನಗೆ ಬಹಳ ಆಶ್ಚರ್ಯ ಆಗೋದು ಯಾವ ವಿಚಾರ ಅಂತ ಅಂದ್ರೆ, ಸಿದ್ದರಾಮಯ್ಯನವ್ರು ಯಾವತ್ತೂ ಹೇಳ್ತಾರೆ, ನಾನು ಅಹಿಂದ ನಾಯಕ, ನಾನು ಹಿಂದುಳಿದ ವರ್ಗಗಳ ಏಳಿಗೆಗೋಸ್ಕರ ಶ್ರಮಿಸ್ತೀನಿ ಅಂತ. ಆದ್ರೆ ಕಾಂಗ್ರೆಸ್ ಸರ್ಕಾರದಲ್ಲೇ ಅಲ್ವಾ ಬಹುಕೋಟಿ ಹಗರಣ ಆಗಿದ್ದು, ವಾಲ್ಮೀಕಿ ಒಂದು ಹಗರಣ ಆಗಿದ್ದು ಕಾಂಗ್ರೆಸ್ ಸರ್ಕಾರದಲ್ಲೇ ಅಲ್ವಾ? ನಾಗೇಂದ್ರ ಅವರು ಒಳಗ್ ಹೋದ್ರು, ನಾಗೇಂದ್ರ ಅವರು ಆಚೆ ಹೋಗಿದ್ದಷ್ಟೇ ಅಲ್ಲ, ಅವರು ರಾಜೀನಾಮೆಯನ್ನ ಕೊಟ್ಟು ಆಚೆ ಒಳಗ್ ಹೋಗಿದ್ದಷ್ಟೇ ಅಲ್ಲ, ಏನಾಯ್ತು? ಆತ್ಮಹತ್ಯೆ ಕೂಡ ಮಾಡ್ಕೊಂಡ್ರು ಒಬ್ರು ಅಧಿಕಾರಿ. ಅಂದ್ರೆ ನೋಡಿ, ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡು ಒಂದು ಡೆತ್ ನೋಟನ್ನ ಬರ್ದಿಟ್ರು, ಯಾವ್ಯಾವ ರೀತಿ ಒಂದು ದುಡ್ಡು ಪೋಲ್ ಆಗಿದೆ, ಯಾವ್ಯಾವ ಲೀಡರ್ಸ್ಗೆ ಕೊಟ್ಟಿದ್ದಾರೆ, ಯಾವ್ಯಾವ ದೊಡ್ಡ ದೊಡ್ಡ ಅಧಿಕಾರಿಗಳಲ್ಲಿ ಇದಾರೆ ಅಂತ ಹೇಳಿ ಅವರು ಡೆತ್ ನೋಟ್ ಅನ್ನ ಬರ್ದಿಟ್ ಮೇಲೆ ಈ ಪ್ರಕರಣಕ್ಕೆ ಒಂದು FIR ಅನ್ನ ದಾಖಲಿಸ್ಕೊಂಡು ಬಹಳ ಚುರುಕಾದ ಚರ್ಚೆ ಆಗಿದ್ದು. ಈ ಕಡೆ ಹಗರಣಗಳು ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟವರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಪ್ರಗತಿಯತ್ತ ಸಾಕ್ತಿದ್ಯಾ ಕರ್ನಾಟಕ? ಇನ್ನೊಂದು, ಸಿದ್ದರಾಮಯ್ಯನವರು ಯಾವಾಗೂ ಹೇಳ್ತಾರೆ, ನಾನು ಜನಪರ ಯೋಜನೆಯನ್ನ ತರ್ತೀನಿ, ಜನರ ಕಲ್ಯಾಣಕ್ಕಾಗಿ ನಾನು ಯೋಜನೆಯನ್ನ ತರ್ತೀನಿ ಅಂತ. ಓಕೆ, ನೀವು ಜನರ ಕಲ್ಯಾಣಕ್ಕೆ ಯೋಜನೆ ತರೋದಿರ್ಬೋದು, ಮತ್ತೊಂದಿರ್ಬೋದು, ಓಕೆ, ಅದೆಲ್ಲ ಒಂದ್ ಸೈಡಿಗೆ ಇಡೋಣ. ನೀವು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ತೀನಿ ಅಂತಾನೆ ಅಧಿಕಾರಕ್ಕೆ ಬಂದಿದ್ದಲ್ವಾ? ಹಾಗಿದ್ರೆ 15 ಜನ ಇಂಜಿನಿಯರ್ ಮೇಲೆ ಭ್ರಷ್ಟಾಚಾರ ಪ್ರಕರಣ ಇದೆ, ಅವ್ರಿಗೆ ಯಾಕೆ ಪ್ರಮೋಷನ್ ಕೊಟ್ಟಿದ್ದು? ಅಂದ್ರೆ ಇನ್ನೊಂದ್ ಸ್ವಲ್ಪ ಭ್ರಷ್ಟಾಚಾರ ಜಾಸ್ತಿ ಮಾಡ್ಲಿ ಅಂತ ಹೇಳಿ ಎಂಕರೇಜ್ ಮಾಡಿದ್ದ? ಹೋಗ್ಲಿ, ಇದೆಲ್ಲ ಒಂದ್ ಕಡೆ ಆಯ್ತು ಅಂತ ಅಂದ್ರೆ, ಸಿದ್ದರಾಮಯ್ಯನವರನ್ನ ಕ್ಲೀನ್ ಚಿಟ್ ರಾಜಕಾರಣಿ ಅಂತ ಕರ್ನಾಟಕದ ಜನ ಹೇಳ್ತಾ ಇದ್ರು. ಕರ್ನಾಟಕ ಅಷ್ಟೇ ಅಲ್ಲ, ಎಲ್ಲ ಪೊಲಿಟಿಷಿಯನ್ ಕೂಡ, ಪ್ರತಿಯೊಬ್ರು ಕೂಡ ಸಿದ್ದರಾಮಯ್ಯನವರು ಅಂದ್ರೆ ಕ್ಲೀನ್ ಚಿಟ್ ಅಂತ ಹೇಳ್ತಾ ಇದ್ರು. ಆದ್ರೆ ಅವ್ರ ಮೇಲೂ ಕೂಡ ಮೂಡಾ ಪ್ರಕರಣ ಬಂತು. ಅವರ ಹೆಂಡತಿಯ ಹೆಸರಲ್ಲಿ ಒಂದಿಷ್ಟು ಸೈಟ್ಗಳಾಗಿತ್ತು ಅಂತ. ಲೋಕಾಯುಕ್ತದವರು ಅವ್ರಿಗೇನ್ ಕ್ಲೀನ್ ಚಿಟ್ ಕೊಟ್ಟಿರ್ಬೋದು, ಆದ್ರೆ CBI ಇನ್ನೂ ಕೂಡ ತನಿಖೆ ಆಗ್ತಾ ಇದೆ ಅಲ್ವಾ? ಇದಕ್ಕೇನ್ ಹೇಳ್ತೀರಾ ಸಿದ್ದರಾಮಯ್ಯನವ್ರೆ? ಹೋಗ್ಲಿ, ಇದೆಲ್ಲ ಒಂದು ರಾಜಕೀಯ ಷಡ್ಯಂತ್ರ ಅಂತ ಅನ್ಕೊಂಡ್ರೆ ಹಾಳಾಗೋಗ್ಲಿ ಅಂತ ಅನ್ಕೋಬಿಡೋಣ. ಜೊತೆಗೆ ಬರೀ ಯಾರೋ ರೋಡಲ್ಲಿ ಹೋಗ್ತಾ ಇರೋರು ಹೇಳಿದ್ರೆ, ವಿರೋಧ ಪಕ್ಷದವ್ರು ಹೇಳಿದ್ರೆ ಓಕೆ, ಕಾಂಗ್ರೆಸ್ ಪಕ್ಷವನ್ನ ಇಷ್ಟ ಇಲ್ದೇ ಇರೋರು ಹೇಳಿದ್ರೆ, ಐಡಿಯಾಲಜಿ ವಿರುದ್ಧ ಇರೋರು ಹೇಳಿದ್ರೆ, ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡ್ತಾ ಇದೆ 80% ಅದು ಇದು ಅಂತ ಬೇರೆ ಯಾರೇ ಹೇಳಿದ್ರು ಓಕೆ, ಅದೊಂದು ಷಡ್ಯಂತ್ರ ಮತ್ತೊಂದು ಅನ್ಕೊಂಡ್ ಸುಮ್ನೆ ಆಗ್ಬೋದಿತ್ತು. ಆದ್ರೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದ ಕಾಂಗ್ರೆಸ್ ಶಾಸಕ ಬಸವರಾಜ ರಾಯರೆಡ್ಡಿ ಅವರೇ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ದೇಶದಲ್ಲೇ ನಂಬರ್ 1 ಸ್ಥಾನದಲ್ಲಿದೆ ಅಂತ ಸಾರ್ವಜನಿಕವಾಗಿ ಹೇಳಿಕೆ ಕೊಟ್ಟಿದಾರಲ್ವಾ? ಇದಕ್ಕೇನ್ ಹೇಳ್ತೀರಾ CM ಸಿದ್ದರಾಮಯ್ಯನವ್ರೆ? ಒಟ್ಟಾರೆ ನಾನು ಕರ್ನಾಟಕದ ಜನರಿಗೆ ಹೇಳೋದಿಷ್ಟೇ, ಕ್ರೈಮಿಗೆ ಹೇಗೆ ಒಂದು ಧರ್ಮ ಇಲ್ವೋ, ಈ ಭ್ರಷ್ಟತೆಗೂ ಕೂಡ ಯಾವುದೇ ರಾಜಕೀಯ ಪಕ್ಷ ಇಲ್ಲ. ಅವ್ರು ಬಂದ್ರೆ ಸರಿ, ಇವ್ರು ಬಂದ್ರೆ ತಪ್ಪು, ಅವ್ರು ಬಂದ್ ಅದ್ ಮಾಡ್ಬಿಡ್ತೀನಿ, ಇದ್ ಮಾಡ್ಬಿಡ್ತೀನಿ, ನೋ. ಭ್ರಷ್ಟತೆಗೆ ಯಾವುದೇ ರಾಜಕೀಯ ಇಲ್ಲ. ಈಗ ನನಗೆ ಬಹಳ ಮುಖ್ಯವಾಗಿ ಪ್ರಶ್ನೆ ಕಾಡ್ತಾ ಇರೋದು ಏನಂತಂದ್ರೆ, ನಮ್ಮ KJ ಜಾರ್ಜ್ ಅವ್ರು ಇದಾರಲ್ಲ, ಇಂಧನ ಸಚಿವರು, ಅವ್ರು ಹೇಳಿದ್ರು ಈ ಒಂದು ಗ್ಯಾರಂಟಿ ಯೋಜನೆಯಲ್ಲಿ ಮಹಿಳೆಯರಿಗೆ ಹಣವನ್ನ ಕೊಡ್ಬೇಕಿತ್ತಲ್ವಾ? ಅವಾಗ ಹೇಳಿದ್ರು, ಏನು ಮಹಿಳೆಯರಿಗೆ ಪ್ರತಿ ತಿಂಗಳು ಹಣವನ್ನ ಕೊಡೋಕೆ ಅದೇನು ಸ್ಯಾಲ್ರಿನಾ, ಸಂಬಳನಾ ಅಂತ. ಆಯ್ತು, ನೀವು ಕೊಟ್ಟಿರುವ ಭರವಸೆ ಸ್ಯಾಲ್ರಿನೂ ಅಲ್ಲ, ಏನೂ ಅಲ್ಲ. ಆದ್ರೆ ಇದು ನೀವೇ ಹೇಳಿದ್ದು ಸ್ಯಾಲ್ರಿ ಅಲ್ಲ ಅಂತ. ಹಾಗಿದ್ರೆ ನಿಮ್ಮ ಸುತ್ತಮುತ್ತ ಇರುವಂತಹ ನಿಮ್ಮ ಸ್ಪೆಷಲ್ ಆಫೀಸರ್ಸ್ಗೆ ನೀವ್ ಯಾಕೆ ಸ್ಯಾಲ್ರಿ ಕೊಡಲ್ವಾ? ಅವ್ರಿಗೆ ಕೊಡೋ ಲಂಚನೇ ಅವ್ರಿಗೆ ಸ್ಯಾಲ್ರಿನ? ಹಾಗಿದ್ರೆ ಅದಕ್ಕೋಸ್ಕರ ಅವರು ಕಾರು ಚಾಲಕದಿಂದ ಹಿಡಿದು ಅರೆಸ್ಟ್ ಆಗ್ತಿದಾರಲ್ಲ, ನವೀನ್ ಅನ್ನೋರು ಅರೆಸ್ಟ್ ಆಗಿದ್ದಾರೆ. ನೀವು ಡ್ರೈವರ್ಸ್ಗೂ ಕೂಡ ನಿಮ್ ಸರ್ಕಾರದಲ್ಲಿ ಸ್ಯಾಲ್ರಿ ಕೊಡಲ್ವಾ? KJ ಜಾರ್ಜ್ ಅವ್ರೆ, ನೀವ್ ಹೇಳ್ಬೇಕು. ಹೆಣ್ಮಕ್ಳು ಆಕ್ಚುಲಿ ಕಾಯ್ತಿದಾರೆ ನಿಮ್ ಆನ್ಸರ್ಗೋಸ್ಕರ. ಅವತ್ ಬಾರಿ ಹೋಗ್ಬಿಟ್ರಿ ಅದೇನ್ ಸ್ಯಾಲ್ರಿನಾ ಅಂತ. ಲಂಚ, ಭ್ರಷ್ಟತೆ ನಿಮ್ಮ ಸರ್ಕಾರದ ಸ್ಯಾಲ್ರಿನಾ? ಒಟ್ಟಾರೆ ನಾನ್ ಹೇಳೋದಿಷ್ಟೇ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು, ನಾನು ಪ್ರಗತಿಯನ್ನ ತರ್ತೀನಿ ಅಂತ. ಪ್ರಗತಿಯನ್ನ ತರ್ಲಿಲ್ಲ, ಜೊತೆಗೆ ಗ್ಯಾರಂಟಿಯನ್ನ ಕೊಡ್ತೀವಿ ಅಂತ ಅಂದ್ರು. ಗ್ಯಾರಂಟಿ ಜೊತೆಗೆ ಬಹಳ ಮುಖ್ಯವಾಗಿ ಅವರು ಸ್ಪಷ್ಟವಾಗಿ ಒಂದು ಗ್ಯಾರಂಟಿಯನ್ನ ಅಧಿಕಾರಕ್ಕೆ ಬಂದಾಗಿಂದ ನಮ್ ಜನಕ್ಕೆ ಕೊಡ್ತಾನೆ ಇದ್ದಾರೆ. ಅದ್ ಯಾವ ಗ್ಯಾರಂಟಿ ಗೊತ್ತಾ? ಭ್ರಷ್ಟಾಚಾರದ ಗ್ಯಾರಂಟಿ. ಜನರ ಟ್ಯಾಕ್ಸ್ ದುಡ್ಡು ವೇಸ್ಟ್ ಆಗ್ತಾ ಇದೆ, ಭ್ರಷ್ಟಾಚಾರಕ್ಕೆ ಹೋಗ್ತಾ ಇದೆ. ಜನ ಚೀತು ಅಂತ ಅಂದ್ರು, ನನಗಂತಿಲ್ಲಪ್ಪ ಅಂತ ಕಾಂಗ್ರೆಸ್ ಬರ್ಸ್ಕೊಂಡು ಆರಾಮಾಗಿ ಹೋಗ್ತಾ ಇದೆ. ಇದು ಬರೀ ನಾನು ಕಾಂಗ್ರೆಸ್ಗೆ ಅಂತ ಹೇಳ್ತಾ ಇಲ್ಲ, ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದ್ರು ಕೂಡ ಪ್ರಣಾಳಿಕೆಯಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಅದನ್ನ ಸ್ಪಷ್ಟವಾಗಿ ಜನರಿಗೆ ತಲುಪಿಸ್ಬೇಕು. ಯಾಕಂದ್ರೆ ನಮ್ಮ ಜನ ನಂಬೋದೇ ಪ್ರಣಾಳಿಕೆಯನ್ನ ನಂಬಿಟ್ಟೆ ಅವ್ರು ಓಟ್ ಹಾಕಿರ್ತಾರೆ. ಅವರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಮಾಡಬೇಡಿ.
ಅಫ್ಕೋರ್ಸ್ ಸಿದ್ದರಾಮಯ್ಯನವರು ನಮ್ಮ ಜನರ ಭಾವನೆಗಳಿಗೆ ಆಲ್ರೆಡಿ ಧಕ್ಕೆ ತಂದಾಗಿದೆ. ಅಟ್ಲೀಸ್ಟ್ ರಾಜಕೀಯವಾಗಿ ಕೂಡ ಜನರ ಭಾವನೆಗಳಿಗೆ ಧಕ್ಕೆ ತರಬೇಡಿ. ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದ. ವಂದೇ ಭಾರತ ಮಾತರಂ.